ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಫೇಸ್ಬುಕ್ಕದಲ್ಲಿ ನಾವು ಅನೇಕ ವಿಡಿಯೋಗಳನ್ನು ಮಾಡ್ತಿರ್ತೇವೆ. ಆದರೆ ಇವತ್ತಿನ ವಿಡಿಯೋ ಅತ್ಯಂತ ವಿಶೇಷವಾದಂಥ ವಿಡಿಯೋ ಅದು. ಯಾಕಂದರೆ ಬಿಗ್ ಬಾಸ್ ನೀವು ನೋಡಿರ್ತೀರಿ. ಆ ಬಿಗ್ ಬಾಸಲ್ಲಿ ಏನೇನು ನಡೀತಿದೆ ಅನ್ನೋ ನಿಮಗೆ ಗೊತ್ತಿಲ್ಲ. ಆದರೆ ನಾವು ಸಂಶೋಧನೆ ಮಾಡಿ ತಂದಿದ್ದೇವೆ ಒಂದು ವರದಿಯನ್ನು. ಆ ವರದಿ ಹಿಂಗೆ ಖತರ್ನಾಕ್ ಇದಲ್ಲ, ಅದು ನೀವು ನಂಬಲಿಕ್ಕೂ ಸಾಧ್ಯ ಇಲ್ಲ. ಇದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತಾರೆ, ಸಂಶೋಧನೆ ವರದಿ ಅಂತ ಕರಿಬೋದು. ಯಾಕಂದ್ರೆ ನಾವು ನಿನ್ನೆ ಬಿಗ್ ಬಾಸ್ಗೆ ಹೋಗಿದ್ದು. ಅಂದರೆ ಅಲ್ಲಿ ಜಾಲಿವುಡ್ ಅಂತ ಒಂದು ಸ್ಟುಡಿಯೋ ಇದೆ. ಆ ಸ್ಟುಡಿಯೋ ಹಿಂದೆನೇ ಬಿಗ್ ಬಾಸ್ ಇದೆ. ಅದ್ರ ಹಿಂದೆನೇ ಅಲ್ಲಿ ಫಾರ್ಮ್ ಕೊಡ್ತಾರೆ. ನಾನು ಹೋಗಿದ್ದೆ ನಿನ್ನೆ ಫಾರ್ಮ್ ತುಂಬಲಿಕ್ಕೆ. ಅಂದರೆ ಕರೆದಿದ್ರು ಅವರು. 3ನೇ ಟ್ರೈನಿಂಗ್ ಇದು, ಅಂದರೆ 3ನೇ ಸಲ ಕರೆದಿದ್ದು. ಇದಾದ ನಂತರ ಇನ್ನೊಂದು ಫೈನಲ್. ಅದು ಫೈನಲ್ಗೆ ನಾವು ಹೋಗಬಾರ್ದಂತಲೇ ಈ ವಿಡಿಯೋ ಮಾಡ್ತಾಯಿದ್ದೇವೆ. ಯಾಕಂದ್ರೆ ನೀನು ಹೇಳಿದ್ರು ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಯಾರೂ ಹೇಳಬಾರ್ದಂತೇಳಿ. ಸೋಷಿಯಲ್ ಮೀಡ್ಯಾದ ಹೇಳಿದ್ರೆ ನಿಮ್ಮನ್ನು ನಾವು ಬಿಗ್ ಬಾಸ್ ನೀವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು. ಆದರೆ ನಾವು ಮಾಡ್ತಾಯಿದ್ದೇವೆ. ಯಾಕಂದರೆ ಅಲ್ಲಿ ಒಳಗೆ ಏನೇನು ನಡೀತೈತಿ ಅನ್ನೋದು ಭಾಳ ಮಹತ್ವ. ನಿನ್ನೆ 10 ಜನ ಇದ್ದು, ವಿಭಿನ್ನ ಜಿಲ್ಲೆಗಳಿಂದ ಜನ ಬಂದಿದ್ದರು. ಮಹಾರಾಷ್ಟ್ರದಿಂದ ಒಬ್ಬ ಬಂದಿದ್ದರು. ಅವರು ಬಾಡಿ ಬಿಲ್ಡರ್ ಒಬ್ಬರ, ಸಂಗೀತಗಾರ ಒಬ್ಬರ, ಡಾಕ್ಟ್ರ್ ಒಬ್ಬರ, ಮತ್ತು ಇಂಜಿನಿಯರಿಂಗ್ ಅವರೆಲ್ಲ ಬಂದಿದ್ದರು. 66 ವಯಸ್ಸದವ್ರು ನಾನೊಬ್ಬನೇ, 21 ವರ್ಷದವ್ರು ಕೆಲವೊಂದು ಇಬ್ಬರು ಬಂದಿದ್ದರು. ಆದರೆ ಅಲ್ಲಿ ಏನು ಬಿಗ್ ಬಾಸ್ ನಡೀತಿದೆ ಕನ್ನಡದಲ್ಲಿ ಮಾತಾಡೋದನ್ನು ಬಿಟ್ಟು ಇಂಗ್ಲೀಷ್ ಹಿಂದಿಯಲ್ಲಿ ಮಾತಾಡಿ ಅಂತ ಒತ್ತಾಯ ಮಾಡ್ತಾಯಿದ್ರು. ನೋಡ್ರಿ, ನೀವು ಬಿಗ್ ಬಾಸ್ ಮಾಡಿ ನೋಡತ್ತಿರಲ್ಲ, ಅಲ್ಲೊಬ್ಬ ಮಹಿಳೆ, ಆಕೆ ಕನ್ನಡ ಬರೋದಿಲ್ಲ, ಆದರೆ ಆಕೆ ಸೆಲೆಕ್ಷನ್ ಮಾಡೋಕ್ಕೆ. ಇದು ಸುದೀಪಿಗೆ ಗೊತ್ತೈತೋ ಬಿಟ್ಟದೋ ಗೊತ್ತಿಲ್ಲ. ಅದು ಸುದೀಪನು ಹೇಳ್ತಾರೆ, ನಾವು ಒಳ್ಳೆಯದ ಕ್ಯಾಂಡಿಡೇಟನ್ನು ನೀವು ಆರಿಸಿರ್ತಾರೆ. ಒಳ್ಳೆ ಕ್ಯಾಂಡಿಡೇಟ್ ನೀವು ಆರಿಸ್ತಂದ್ರೆ ಹೋಸ್ಟ್ ಗೆಸ್ಟನ್ನು ಯಾಕೆ ಒಳಗೆ ತಗೋತಾರೆ? ವೈಲ್ಡ್ ಕಾರ್ಡ್ ಎಂಟ್ರಿ ಯಾಕೆ ತಗೋತಾರೆ? ದೊಡ್ಡ ದೊಡ್ಡ ಪ್ರಸಿದ್ಧ ನಟರನ್ನ ಯಾಕೆ ಒಳಗೆ ಕಳಿಸ್ತಾರೆ? ಯಾಕಂದರೆ ಯಾವಾಗ ಬಿಗ್ ಬಾಸ್ ಫೇಲ್ ಆಗ್ತಾಯಿದೆ ಆವಾಗ ನೀವು ಒಳಗೆ ಜನರನ್ನು ತೆಗೆದುಕೊಡ್ತೀವಿ. ಜನರಿಗೆ ಇದು ಗೊತ್ತಿಲ್ಲ. ಒಳಗೆ ಏನು ನಡೀತೈತೆ ನಮ್ಗೆ ಗೊತ್ತಿಲ್ಲ. ಒಂದು 3 ದಿವಸ ಅದರ ಹೊರಗೆ ಏನು ನಡೀತೈತೆ ಹೇಳ್ತೇವೆ. ಇವತ್ತು ಮೊದಲು ಹೋದ ನಂತರ 2-3 ಕಡೆ ಚೆಕಪ್ಪ, ಹೋದ ನಂತರ ಮೊಬೈಲ್ ಮತ್ತು ವಾಚ್ ಒಂದು ಪಾಕೆಟ್ದಲ್ಲಿ ಕಸ್ಕೋತಾರೆ. ಏನದು? ನಾವು ಬಂದದ್ದು ಪರೀಕ್ಷೆ ಬರಲಿಕ್ಕೋ IAS IPS ಮುಕ್ತ ವಾತಾವರಣ ಇರಲಿಲ್ಲ ಅಲ್ಲೇ. ನಾವು ಬರೆದು ನಮಗೆಲ್ಲ ಗೊತ್ತಿತ್ತು. ಇವ್ರದ್ದು ಹುಡುಗರಿಗೆ ಗೊತ್ತಿರಲಿಲ್ಲ. ಎಲ್ಲರಿಗಿಂತ ಲೇಟಾಗಿ ಹೋಗಿ ಎಲ್ಲರಿಗಿಂತ ಮೊದಲು ಫಾರ್ಮ್ ಬರೆದು ಕೊಟ್ಟೆ. ಎಷ್ಟು? 250 ಪ್ರಶ್ನೆಗಳಿವರು. ಆ 200 ಪ್ರಶ್ನೆ ಆದ ನಂತರ ಒಂದು ಫೋಟೋ ಹಚ್ಬೇಕು, ಅದನ್ನು ಕೊಡ್ಬೇಕು. ನಂತರ ಹಿಂದೆ ಒಯ್ತಾರೆ. ಅಲ್ಲಿ ಸ್ಟುಡಿಯೋ, ಚಾಯ್ ಇಲ್ಲ, ಏನೂ ಇಲ್ಲ. 2 ಗಂಟೆ ತನಕ ಏನೂ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಹೇಳ್ಬೋದು ಸುದೀಪ್ ನಾವು ಬಂದ ನಂತರ ವ್ಯವಸ್ಥೆ ಮಾಡ್ತೇವೆ ಅಂತ. ಹನುಮಂತ ಹೆಂಗೆ ಓದೋ, ಹೆಂಗೆ ಪಾಸ್ ಓದೋ, ಹೆಂಗೆ ಅರ್ಜಿ ತುಂಬಿದೋ ಗೊತ್ತಿಲ್ಲ. ಹನುಮಂತಗೆ ಅರ್ಜಿ ತುಂಬ ಬರೋಂಗಿಲ್ಲ, ತಮಗೆಲ್ಲ ಗೊತ್ತಿದೆ. ಮತ್ತು ಅರ್ಜಿ ಯಾರು ತುಂಬಿರು? ಹನುಮಂತಂದು ಕಳೆದ ಸಲ ವಿನ್ನರ್ ಆಗಿದ್ದ. ಅರ್ಜಿ ತುಂಬಲಿಕ್ಕೆ ಬರೋಂಗಿಲ್ಲ. ಪ್ಯೂರಾಗಿ ಕನ್ನಡನ ಓದಕ್ಕೆ ಬರೋಂಗಿಲ್ಲ ಹನುಮಂತಿಗೆ. ಅಂಥ ಕಠಿಣವಂಥ ಪ್ರಶ್ನೆಗಳು. ಅಂದ್ರೆ ಅವ್ರು ಹೇಳ್ತಾ ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ. ಕೆಲವೊಂದು ಕಡೆ ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಅಲ್ಲೇನಂತಾರೆ, ನೀವು ಅರ್ಧ ತುಂಬಿದಿರಂತ. ಮತ್ತು ನಿಮಗೆ ವೈದ್ಯಕೀಯ ಪರೀಕ್ಷೆಗೆ ನಾವು ಕಟ್ಟಪ್ಪಣೆಯನ್ನು ಮಾಡ್ತೇವೆ, ನೀವು ಮಾಡಿಸ್ಕೊಳ್ಳೇಬೇಕು ಅಂತ ಸಹಿ ಹಾಕ್ಬೇಕು. ಇಲ್ಲಂತಂದ್ರೆ ರಿಜೆಕ್ಟ್. ಅಂದರೆ ನಂತರ ಏನು ಪ್ರಾರಂಭ ಆಗ್ತದೆ ಒಳಗೆ, ಅವೇನು ಮೈಕ್ ಕೊಡ್ತಾರಲ್ಲ, ಅವು ಮೈಕ್ ಕೊಡ್ತಾರೆ. 10 ಜನರಿಗೆ 10 ಮೈಕ್ ಕೊಟ್ಟರು. 3 ಕ್ಯಾಮ್ರಾ ಆನ್, ರೆಕಾರ್ಡಿಂಗ್ ಆನ್. ಅಂದರೆ ಅದನ್ನು ತೋರಿಸ್ತಾರಂತ. ನಮಗೆ ಗೊತ್ತಿಲ್ಲ, ನಾವು ರೆಕಾರ್ಡ್ ಆದದ್ದು ನಾವು ಮಾತಾಡಿದ್ದು ತೋರಿಸ್ತಾರಂತ. ಮುಂದೆ ಆಶ್ಚರ್ಯ ಕೇಳ್ರಿ. ಯಾಕಂದರೆ ನೀವು ಬಿಗ್ ಬಾಸ್ ಒಳಗಿಂದ ನೋಡಿದರೆ ಹೊರಗಿನ ಕತೆ ಈಗ ಹೇಳತ್ತೇನೆ ನಾನು. ಯಾಕಂದ್ರೆ ಹೋಗಿ ಬಂದು ಹೇಳ್ಬೇಕಾಗ್ತೆ. ಇದಕ್ಕಾಗಿ 5,000-6 ಸಾವಿರ ರೂಪಾಯಿ ಖರ್ಚಾಯ್ತು ನಂದು. ಅಂದರೆ ಈ ವಿಡಿಯೋ ಏನು ಮಾಡ್ತಾಯಿದ್ದೇವೆ 6,000 ಖರ್ಚಾಗಿದೆ ಇದಕ್ಕೆ. ಅದಕ್ಕೆ ಇಂಪಾರ್ಟೆಂಟ್ ಅಲ್ಲ. ಹೊರಗಿನ ಏನು ವಾತಾವರಣದ ಸೆಲೆಕ್ಷನ್ಗಿಂತ ಮೊದಲು ಒಳಗೇನು ಹೋಗ್ತಾರಲ್ಲ ಅದಕ್ಕಿಂತ ಮೊದಲು ಏನೇನು ನಡೀತೈತೆ ಅಂತ. ಆವಾಗ ಪ್ರಶ್ನೆ ನೀವು ಪರಿಚಯ ಮಾಡ್ಕೊಳಕ್ಕೆ ಕೇಳ್ತಾರೆ. ಯಾರು ಬೇಡಲ್ಲ ಅವ್ರಿಗೆ ಗೊತ್ತಾಗ್ತೈತೆ ಇವನ್ನ ನಾವು ತೆಗಿಬೇಕಂತ. ಅವ್ನಿಗೆ ಪ್ರಶ್ನೆ ಕೇಳಂಗಿಲ್ಲ ಅವರು. ಒಮ್ಮೆ ಕೇಳಿಬಿಟ್ಬಿಟ್ರೆ ಮುಗಿತು. ಯಾರು ಆಕರ್ಷಣೆ ಮಾಡ್ತಾರಲ್ಲ ಹತ್ತಿರದಲ್ಲಿ ಒಬ್ಬರು, ಅಲ್ಲಿ ಒಬ್ಬ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಯಾಳವ. ಯಾರ ಮೇಡಮಗೆ ಟ್ರಾನ್ಸ್ಲೇಷನ್ ಮಾಡ್ಯಾಳವ.
ಹಾಗಾದ್ರೆ ಟ್ರಾನ್ಸ್ಲೇಷನ್ ಮಾಡಿದ್ರಿಂದ ಏನಾಗ್ತೈತಿ? ಒಂದು ಅರ್ಧ ಗೊತ್ತಾಗ್ತೈತಿ, ಅರ್ಧ ಗೊತ್ತಾಗಂಗಿಲ್ಲ. ಸಿಲೆಕ್ಷನ್ ಯಾರು ಮಾಡೋರು? ಮೇಡಮ್ ಮಾಡೋರು. ಅಂದರೆ ಇಲ್ಲಿ ಸಿಲೆಕ್ಷನ್ ಪ್ರೊಸೀಜರ್ ಸರಿ ಇಲ್ಲ ಅಂತ. ನಂತರ ಯಾರು ಫೋಕಸ್ ಆಗ್ತಾರಲ್ಲ ಅವ್ರನ್ನಟ್ಟ ಕ್ಯಾಮ್ರಾ ಮುಂದೆ ಕರೆಯೋದು ಹೇಳಂತ, ಅವ್ರಿಗೆಟ್ಟ ಪ್ರಶ್ನೆ ಕೇಳೋದು. ಮತ್ತು ಅವ್ರು ಜಗಳ ಹೆಂಗೆ ಹಚ್ತಾರಂತಂದ್ರೆ, ಈಗ ಸುದೀಪ್ ಜಗಳ ಹಚ್ತಾನಲ್ಲ ಆ ರೀತಿಯೇ ಜಗಳ ಹಚ್ತಾರೆ ಅವ್ರು. ಪಾಪ ಈ ಹುಡುಗರಿಗೆ ಏನೂ ಗೊತ್ತಿಲ್ಲ. ಮೊದಲೇ ಪ್ರಶ್ನೆ ಒಂದೇ ಪ್ರಶ್ನೆ ಅವ್ರದ್ದು, 8th ಪ್ರಶ್ನೆ ಕೇಳಿದರೆ ಆಗ್ತಿತ್ತು. ಇವ್ರು ಏನೇ ಟೈಮ್ ಬಾಂಡ್ ಇದೆ, 3 ಗಂಟೆಯಲ್ಲಿ ಇದು ಮುಗಿಸ್ಬೇಕು ಅಂತ. 3 ಗಂಟೆಗೆ 10 ಮಂದಿ ಹೆಂಗೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ? ಆದರೆ ಏನು ಮಾಡ್ತಾರೆ ಅಂದರೆ ಜಗಳ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಅಲ್ಲಿದ್ದೆ, ನಾನು ನನ್ನ ಪರಿಚಯವನ್ನು ಮಾಡಿಕೊಂಡೆ. ಆದರೆ ಗೊತ್ತಾಗ್ತವ್ರಿ ಇಂಥವ್ರು ಒಳಗೆ ಬಂದ್ರೆ ಅಂದರೆ ನಮ್ಮ ಒಳಗಿನ ಸುದ್ದಿ ಎಲ್ಲ ಹೊರಗೆ ತೆಗಿತಾರೆ. ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇದ್ದಾರೆ. ನಾವೇನಾದರೂ ಒಂದು ವೇಳೆ ತೊಗೊಂಡ್ಕೊಂಡ್ರದ ಇಲ್ಲಿ ಹೊರಗೆ ಏನು ನಡೀತಿತ್ತಲ್ಲ ಅದನ್ನು ಹೊರಗೆ ಕೇಳುತ್ತಾನೆ. ಒಳಗೆಲ್ಲ ನಾಟಕ ನಡೀತಿದೆ ಅನ್ನೋದು ಸಾರ್ವಜನಿಕ ಅನಿಸಿಕೆ ಆಗಿದೆ. ನಮ್ಮ ಅನಿಸಿಕೆ ಅಲ್ಲ, ಸಾರ್ವಜನಿಕ ಅನಿಸಿಕೆ ಆಗಿದೆ. ಇನ್ನು ಸುದೀಪ್ ಅವ್ರು ಏನು ಬಂದು ಕ್ವಶನ್ ಕೇಳ್ತಾರೆ ಅದು ನಮ್ಗೆ ಸಂಬಂಧ ಇಲ್ಲ. ನಂತರ ಯಾರು ಬೇಕು ಅವರು ಮೈಕ್ ಮುಂದೆ ಬಂದು ಹೇಳ್ಬೇಕು, ಅಂದರೆ ಕ್ಯಾಮ್ರಾ ಮುಂದೆ ಬಂದು ಹೇಳ್ಬೇಕು. ಅವರಷ್ಟೇ ಸಿಲೆಕ್ಷನ್ ಅಂತ ನಾವು ತಿಳ್ಕೊಬೇಕು. ಅಂದರೆ ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇಲ್ಲ. 10 ಮಂದಿಗೆ ಸಮಾನ ಅವಕಾಶ ಇಲ್ಲ. ಯಾರಾದರೂ ಹೆಚ್ಚು ಪ್ರಶ್ನೆ ಕೇಳಿದ್ರಂದ್ರೆ ವಾರ್ನಿಂಗ್ ಕೊಡ್ತಾರೆ. ವಾರ್ನಿಂಗ್ ಕೊಡೋಕೆ ನೀವ್ಯಾರು? ವಾರ್ನಿಂಗ್ ಕೊಡೋಕ್ಕಿದೇನು ಬಿಗ್ ಬಾಸ್ ಎಂಟ್ರಿ ಆಗಿದೆ ಒಳಗೆ? ನೀವು ಮಾತಾಡಬೇಡ್ರಂತ. ಮಾತಾಡಲಿಲ್ಲ ಅಂದ್ರೆ ಮಾತಾಡೋಕೆ ಬಂದಿತ್ತಲ್ಲ ಇಲ್ಲೇ, ಮಾತಾಡಲಿಲ್ಲ ಹೆಂಗದು? ನಂತರ ಜಗಳ ಹಚ್ತಾರೆ, ಗಂಡು ಶ್ರೇಷ್ಠ ಹೆಣ್ಣು ಶ್ರೇಷ್ಠ ಅಂತ. ಪಾಪ ಇವರಿಗೆ ಗೊತ್ತಿಲ್ಲ. ಅವಾಗ ಒಬ್ಬ ಇದ್ದ ರಾಕೇಶ್ ಶೆಟ್ಟಿ ಅಂತ, ಮಂಗಳೂರು, ಹೊಡೆದಾಡಕ್ಕೆ ಶುರು ಮಾಡಿರಿ ಅವರು. ಅಲ್ಲೇ 9 ಮಂದಿ ಅವು ಕ್ಯಾಮ್ರಾದ ಎಲ್ಲ ರೆಕಾರ್ಡ್ ಆಗ್ತಿತ್ತು. ಅದು ಹೊಡೆದಾಡಕ್ಕಂದ್ರೆ ಕೈ ಅಲ್ಲ, ಇದು ಶ್ರೇಷ್ಠ ಶ್ರೇಷ್ಠ ಅಂತ. ಯಾರು ಏನು ಮಾತಾಡ್ತಾರೆ ಗೊತ್ತನೇ ಇಲ್ಲ ಅಲ್ಲೇ. ಹಂಗೆ ಯಾಕೆ ಮಾಡ್ತಾರೆ ಅಂದ್ರೆ ಕ್ಯೂರಿಯಾಸಿಟಿ ಹೆಚ್ಚಬೇಕು. ನಿಮಗೆ ಜಗಳ ನೋಡೋಕೆ ನಿಮಗೆ ಗೊತ್ತೈತೆ. ಟಿ ವಿದಲ್ಲಿ ಜಗಳ ಇದ್ರೇ ಜನ ನೋಡ್ತಾರೆ, ಇಲ್ಲಾಂದ್ರೆ ನೋಡೋಂಗಿಲ್ಲ. ಟಿ ವಿನ ನೋಡೋಂಗಿಲ್ಲ. ನಮ್ಮ ಅಂತರ ಪ್ರವಚನ ಹೇಳ್ತೇವೆ ಅಂತಂದ್ರೆ, ನಮ್ಮ ಅಂತರ ಒಳ್ಳೆ ಮಾತು ಹೇಳ್ತೇವೆ ಅಂದರೆ, ಧರ್ಮ ಬಗ್ಗೆ ಹೇಳ್ತೇವೆ ಅಂತಂದ್ರೆ, ಜನರಿಗೆ ನೀತಿ ಬಗ್ಗೆ ಹೇಳ್ತೇವೆ ಅಂತಂದ್ರೆ, ಆಹಾರ ಬಗ್ಗೆ ಹೇಳ್ತೇವೆ ಅಂತಂದ್ರೆ ಕೇಳಂಗಿಲ್ಲ. ನಾವು ಇನ್ಸ್ಟ್ರಕ್ಷನ್ ಎಲ್ಲ ಹೇಳಿದೆವು. ನಾವು ಏನಿದ್ದೇವೆ ಏನಿಲ್ಲ ಎಲ್ಲ ಹೇಳಿಬಿಟ್ಟು ನಾವು. ಹಾಯ್ ಬೆಂಗಳೂರು ಪತ್ರಿಕೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 1,000 ಮಾರ್ತಿತ್ತು, ನಮ್ಮದು 5,000 ಹಾಯ್ದಿಲ್ಲಿ ಪತ್ರಿಕೆ ಮಾರ್ತಿತ್ತು. ಅದೊಂದು ಇತಿಹಾಸ ಇದೆ ಅಂತ ಹೇಳಿದ್ವು ನಾವು. ನಂತರ ರಾಜಕಾರಣಿಗಳ ಬಗ್ಗೆ ಎಲ್ಲ ಪರಿಚಯ ಐತೆ ಅಂತ ಹೇಳಿದ್ವು. ಆದರೆ ಅವರು ಏನೂ ಕೇಳಿಲ್ಲ, ಸ್ಕಿಪ್ ಮಾಡಿ ಮುಂದೆ ಅಂದರೆ ಯಾರು ಆಕರ್ಷಣೆ ಕಾಣ್ತಾರೆ, ಯಾರು ಸ್ಟ್ರಾಂಗ್ ಕಾಣ್ತಾರೆ. ಮತ್ತು ಅಲ್ಲಿ ನೀವು ಹೇಳ್ಬೋದು, ಅಲ್ಲಿ ಹೆಚ್ಚಾಗಿ ಶಕ್ತಿವಂತರಬೇಕು ಮತ್ತು ಬುದ್ಧಿವಂತರು ಇಲ್ಲಾದ್ರೆ ನಡೀತಿತ್ತು. ಅಲ್ಲಿ ಶಕ್ತಿವಂತರು ಬೇಕು. ಯಾಕಂದ್ರೆ ಅವ್ರಿಗೆ ಟಾಸ್ಕ್ ಮಾಡಬೇಕಾಗೈತೆ, ಜನರಿಗೆ ಟಾಸ್ಕ್ ತೋರಬೇಕಾಗೈತೆ. ಮತ್ತು ಟಾಸ್ಕ್ ಮಾಡೋಕೆ ನಾವು ಹೆಂಗೆ ಸಾಧ್ಯ ಇದೆ? 1 ವಾರದಾಗ ಔಟ್ ಹೊರಗೆ. ನಾವು ಹೋಗಬಾರ್ದಂತ ನಿರ್ಧಾರ ಮಾಡಿದ್ದೆ. ಆದರೂ ಕೂಡ ಒಳಗೆ ಏನು ನಡೀತೈತೆ? ಒಂದು 5,000 ಹೋಗಲಿ, ಅದಕ್ಕೇನಾದರೂ ಒಳಗೆ ಏನು ನಡೀತಿತ್ತಪ್ಪ ಬಿಗ್ ಬಾಸ್ದಲ್ಲಿ ಹೇಳೋಣ. ಸಾಮಾನ್ಯ ಜನರಿಗೆ ಗೊತ್ತಿಲ್ಲಲ್ಲ. ಅಲ್ಲ 2 ಗಂಟೆ ತನಕ ಇವ್ರದ್ದು 1 ಕಪ್ ಚಾಯ್ ಇಲ್ಲ ಅಂತಂದರೆ ಅವ್ರು ಹೆಂಗೆ ಸ್ಟುಡಿಯೋ ನಡೆಸ್ತಾರೆ? ನಮಗೆ ಆಶ್ಚರ್ಯ ಐತೆ ಅದು. ಅವರ ಅತ್ಯಂತ ಮಹತ್ವದ ವಿಷಯ ಈಗ ಬರೋಣ. ಈಗ ಎಡಿಷನ್ ಮುಗೀತದು, ಹೊರಗೆ ಬಂದು ಒಬ್ಬೊಬ್ಬರು ಫಾಲೋ ಮಾಡ್ತಾರೆ. ಊಟ ಮಾಡುವಂಥ ಹೊತ್ತಿನಲ್ಲಿ ಒಂದು ಊಟ, ಸಾದಾ ಊಟ ಫಾಲೋ ಯಾಕೆ ಮಾಡ್ತಾರಂದ್ರೆ, ನಾವು ಹೊರಗೆ ಬಂದ ನಂತರ ಯಾವುದೇ ರೀತಿ ಡಿಸ್ಕಷನ್ ಮಾಡ್ತೀವಿ ಅದು ಕೂಡ ಅಲ್ಲಿ ಒಳಗೆ ರೆಕಾರ್ಡ್ ಆಗ್ತಿರ್ತೈತೆ. ರೆಕಾರ್ಡ್ ಅಂದರೆ ಇವರ ರೆಕಾರ್ಡ್ ಮಾಡ್ಕೊಂಡು ಅಲ್ಲಿ ಹೋಗಿ ಹೇಳ್ತಿರ್ತಾರೆ. ನಂತರ ನಾವು ಹೊರಗೆ ಹೋದು ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾರೆ. ಅಂದರೆ ಕಂಡೀಷನ್ಸ್ ದೊಡ್ಡ ಪ್ರಮಾಣದಲ್ಲಿ ಕಂಡೀಷನ್ ಇರೋದರಿಂದ ಜನರಿಗೆ ಸತ್ಯ ಗೊತ್ತಿಲ್ಲ. ಹೆಂಗೆ ಆಚಾರ್ಯ ರಜನೀಶ್ ಅವರು ಆಶ್ರಮದಲ್ಲಿ ಇರ್ತಿದ್ದಲ್ಲ, ಪುನಃ ಆಶ್ರಮದಲ್ಲಿ ಒಳಗೆ ಏನು ನಡೀತಿತ್ತು ಅವ್ರು ಯಾರಿಗೂ ಅಲಾವ್ ಇರಲಿಲ್ಲ. ಹೀಗಾಗಿ ಏನು ಜನ ಹೇಳ್ತೈತೆ ಅದನ್ನು ಕೇಳ್ಕೊಂಡಿದ್ರು. ಅದರ ಸತ್ಯ ಆ ಓಶೋ ಸತ್ ನಂತರ ಹೊರಗೆ ಬಂತಲ್ಲ. ಹಾಗೆ ಇಲ್ಲಿ ರಿಯಾಲಿಟಿ ಬಿಗ್ ಬಾಸ್ ಏನಿದೆ 13ನೇ ಸೀಸನ್ ಏನಿದೆ ಪ್ರಾರಂಭ ಆಗೋದಿದೆ. ನನಗನ್ನಿಸ್ತೈತೆ ಒಂದು 2 ತಿಂಗಳಲ್ಲಿ ಎಲ್ಲ ಎಡಿಷನ್ ಮುಗ್ದ. ಬೆಳಗ್ಗೆ 10 ಜನರನ್ನು ತಗೋತಾರೆ, ಸಂಜೆ 10 ಜನರನ್ನು. ಅಂದ್ರೆ ಸೇಮ್ ಕ್ವಶನ್ ಎಲ್ಲ ಸೇಮನ ಎಲ್ಲ ಏನಿಲ್ಲ, ಸೇಮ್ ಕ್ವಶನ್ ಸೇಮ್ನೇ ಎಲ್ಲ. ಆದರೆ ಇಲ್ಲಿ ಹಿಂದಿ ಮಾತಾಡೋ ಮತ್ತು ಇಂಗ್ಲೀಷ್ ಮಾತಾಡೋ ಅಂತ ಯಾಕೆ ಹೇಳಿದ್ರು ಅದು ಪ್ರಶ್ನೆ. ರೆಕಾರ್ಡ್ ತೆಗೆಸಿರಲ್ಲ ಅಲ್ಲೇ
ಸುದೀಪ್ ಕೇಳ್ತೇವೆ, ನೀವು ಕನ್ನಡ ಕಲರ್ಸ್ ಕನ್ನಡ ಮಾತಾಡಂತೇಳಿ ಏನು ನಿಯಮ ತೆಗೆದ್ರಲ್ಲ, ಹೇಳ್ರಿ ಅವ್ರಿಗೆ ನೋಡೋಣ. ಸಿಲೆಕ್ಷನ್ ಏನು ಮಾಡತ್ತಾರ ಅವ್ರಿಗೆ ಹೇಳ್ರಿ. ಇಂಗ್ಲೀಷ್ ಮಾತಾಡಬೇಕು, ಇಲ್ಲ ಕನ್ನಡ ಮಾತಾಡ್ಬೇಕಂತ. ಅಲ್ಲಿ ಇಲ್ಲಿ ನಾವು ನಿಮಗೆ ನೋಡ್ತಾ ಇದ್ದರು ಕನ್ನಡ ಕಲರ್ಸ್. ನಾನು ಹೇಳಿಬಿಟ್ಟೆ ಕನ್ನಡ ಬಿಟ್ಟು ನನಗೇನು ಬರೋಂಗಿಲ್ಲ, ಬರ್ತಿತ್ತು ಆದರೆ ಬರೋಂಗಿಲ್ಲ ಅಂತ ಹೇಳಿಬಿಟ್ಟೆ. ಬರೋಂಗಿಲ್ಲ ಅಂದ ಕೂಡಲೇ ನೆಕ್ಸ್ಟ್ ಇನ್ನೂ ಅನೇಕ ರಹಸ್ಯಗಳ ಸುದ್ದಿಗಳದ. ಗೇಟಕ್ಕೆ 9 ಗಂಟೆಗೆ ಬಾ ಅಂತಾರೆ, 9:30 ಕರೀತಾರೆ. ನಂತರ 3-4 ಕಡೆ ಚೆಕ್ ಮಾಡ್ತಾರೆ, ಆಧಾರ ಎಲ್ಲರೂ ತೊಗೊಂಡಿರಲ್ಲ ನೀವು. 2ನೇ ಎಡಿಷನ್ದಲ್ಲಿ ಎಲ್ಲ ತೊಗೊಂಡ್ರೆ. ಅಂದರೆ ಇಲ್ಲಿ ಜಾಸೂಸಿ ಹೆಂಗೆ ಮಾಡ್ತಾರಂತಂದ್ರೆ ಮತ್ತೆ ಕೇಳ್ತಾರಲ್ಲೇ ಊಟ ಮಾಡಿ ಇವರಲ್ಲಿ ಯಾರು ಶ್ರೇಷ್ಠ ಅಂತ. ಯಾರೋ ಮತ್ತೊಂದು 4-5 ಕ್ಯಾಮ್ರಾಮೆನ್ ಅಲ್ಲ, ಹೊರಗಿನವ್ರು ನೇಮಿಸಿರ್ತಾರೆ. ಅವರು ಏನು ವ್ಯವಸ್ಥಾಪಕರು, ಇವ್ರು ಒಳ್ಳೆಯವರು ಅಂತ ಇವ್ರ ಬಗ್ಗೆ ಅಭಿಪ್ರಾಯ ಹೇಳಂತ. ಅಂದರೆ ಯಾರು ಅವ್ರು ಒಳಗೆ ಸಿಲೆಕ್ಷನ್ ಮಾಡಿ 1 ಅಥವಾ 2 ಇವ್ರಿಗೆ ಹೇಳಿ ಕಳಿಸಿರ್ತಾರಲ್ಲ, ಅವ್ರು ಇಲ್ಲಿ ಹೊರಗೆ ಬರ್ತಾರೆ ನಮ್ಮ ಕಡೆ ಊಟ ಮಾಡುವಂಥ ಹೊತ್ತಿನಲ್ಲಿ. ಅದೇ ಸಮಯ ಇವ್ರಿಗೆ ಅವಾಗ ಕೇಳ್ತಾರೆ ಇವ್ರು ಎಷ್ಟು ಇವರೆಷ್ಟು. ಅಂದರೆ ಇವರೆಲ್ಲ ತಿಳ್ಕೊಂಡು ಮತ್ತೆ ಎಕ್ಸ್ಟ್ರಾ ಏನು ಮೈಕ್ ಆಫ್ ದ ರೆಕಾರ್ಡ್ ಮಾಡಿರ್ತದಲ್ಲ ಅಲ್ಲಿ ಹೋಗಿ ಮತ್ತೆ ಆನ್ ದ ರೆಕಾರ್ಡ್ ಆಗ್ತದೆ. ಇದು ದೊಡ್ಡ ಪುರಾಣ ಇದೆ. ಹಾಗಾಗಿ ಬಿಗ್ ಬಾಸ್ ಯಾರು ನೋಡಬಾರ್ದು ಅಂತ ನಮ್ಮದು. ನೋಡಬೇಡ ಅದು ಪ್ರಶ್ನೆ ಅಲ್ಲ. ಅಲ್ಲಿ ಬಿಗ್ ಬಾಸ್ ನೋಡೋದ್ರಿಂದ ಏನು ಸಿಗಂಗೇನೇ ಇಲ್ಲ. ಹಂಗೆ ನೀವು ಕೇಳ್ಬೋದು ಯಾಕೆ ಹೋಗಿದ್ರಿ ಅಂತ. ಯಾಕೆ ಹೋಗಿದ್ದೆ ಅಂದ್ರೆ ಒಬ್ಬ ಪತ್ರಕರ್ತರಾಗಿ ಒಳಗೆ ಏನು ನಡ್ದೈತಿ ಅಸಲಿ ಹಕ್ಕಿಕತ್ತನ್ನು ಹೇಳಬೇಕು. ಅದನ್ನು ನಾವು ಹೇಳ್ತಾ ಇದ್ದೇವೆ ಇವತ್ತು. ದಯಮಾಡಿ ಬಿಗ್ ಬಾಸ್ ಸೀಸನ್ 13 ಯಾರೂ ನೋಡಬಾರ್ದು ಅಂತ ನಮ್ಮದು ವಿಚಾರ. ನೋಡಾಡ್ತಾನೆ ನೋಡ್ರಿ, ಬೇಡ ಅನ್ನಂಗಿಲ್ಲ. ಅದು ಇಷ್ಟೊಂದು ಕಠಿಣ ನಿಯಮಗಳಿದ ಅಂತ ಹೇಳ್ತಾರೆ. ಕಠಿಣ ನಿಯಮ ಇಲ್ಲ ಅಲ್ಲಿ. ಬರೀ ಹೆದರ್ಸೋದು. ನಾವು ಕ್ವಶನ್ ಕೇಳಿದ ಅಷ್ಟೇ ನೀವು ಉತ್ತರ ಕೊಡ್ಬೇಕು. ನಮ್ಮ ತಲೆಯಾಗಿಂದ ಏನು ಇಲ್ಲ. ಹಂಗೆ ಒಳಗೆ ಹೋದ ಕೂಡಲೇ ಹಂಗೆ ಇರ್ಬೇಕು ನನಗನ್ಸ್ತೈತಿ. ಎಲ್ಲ ಸ್ಕ್ರಿಪ್ಟೆಡ್ ಇರ್ತೈತೆ ಅದು. ಸ್ವಿಮ್ಮಿಂಗ್ ಪೂಲ ಅದೇನು ಬಿಗ್ ಬಾಸ್ ಹಿಂದ್ಗಡೆ ಸ್ವಿಮ್ಮಿಂಗ್ ಪೂಲ ಅವ್ರೇನು ಟಾಸ್ಕ್ ಕೊಡ್ತಾರಲ್ಲ ಅಲ್ಲಿ ಎಲ್ಲಿ ಬೇಕಾದ್ರೆ ಬಿದ್ದಾವ ಟಾಸ್ಕ್ ಸಾಮಾನುಗಳು. ಯಾವ ದಿವಸ ಇರ್ತೈತಲ್ಲ ಅದಷ್ಟು ಜೋಡಿಸಿಡೋರು ಮತ್ತಂದು ಒಗ್ಯಾವ್ರು ಅವರು ಮುಂದಿನ ಸೀಸನ್ಕನ ಕಲರ್ ಹಚ್ಚಿ ಇರಲಿ. ಅದರ ಪ್ರಶ್ನೆ ಬೇರೆ. ಈಗ ಬಿಗ್ ಬಾಸ್ ಸೀಸನ್ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಅಲ್ಲಿ ಅಸಲಿಯತ್ ಏನೂ ಇಲ್ಲ ಅಂತ ಸುದೀಪ್ ಹೇಳ್ತಾರೆ. ಪ್ರತಿ ಶನಿವಾರ ಕಟ್ಟೆಗೆ ಬಂದು ಯಾವುದೋ ಧರ್ಮ ಕಟ್ಟೆ ಅಂತಾರಲ್ಲ ಅದಕ್ಕೆ ಬಂದು ಅಲ್ಲೆಲ್ಲ ಕೇವಲ ನಾಟಕ ಆಡ್ತಾರಂತ ನಮಗೆ ಅನಿಸ್ತಾ ಇದೆ. ಯಾಕಂದ್ರೆ ಹೊರಗೆ ನೋಡಿಕೊಳ್ಳೆ ಒಳಗನ ಅದು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತಂದ್ರೆ ಏನು ಮಾಡ್ತು ಅದು ಅಲ್ಲಿ ಇಂಗ್ಲೀಷ್ದಲ್ಲಿ ಮತ್ತು ಹಿಂದಿಯಲ್ಲಿ ಪ್ರಶ್ನೆ ಹಾಕಿ ಕೇಳ್ತಾರಂತ. ಕನ್ನಡ ಕಾರ್ಯಕ್ರಮ ಆಗಬೇಕಾಯ್ತು, ಕನ್ನಡ ಬಿಗ್ ಬಾಸ್ ಆಗಬೇಕಾಯಿತು. ಇಲ್ಲ. ಹೀಗಾಗಿ ಸಾರ್ವಜನಿಕರು ಈ ವಿಷಯವನ್ನು ಬಿಟ್ಟಿದ್ದೇವೆ ನಾವು. ನೇರವಾಗಿ ಒಂದು 5-6 ಸಾವಿರ ಖರ್ಚು ಮಾಡಿ ಇದನ್ನು ಒಳಗಿನ ಸುದ್ದಿಯನ್ನು ನಿಮಗೆ ಹೇಳತ್ತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚುವಾಗಲಿ. ನಮಸ್ಕಾರ.